ಕೇಳ್ಬೋದಲ್ವಾ? ಹೇಳಿ ಹೇಳಿ ಊರಲ್ಲಿ ಹೊಸ್ದಾಗಿ ಬಂದು ಯಾರು ಏನು ನಾವು ಇದಾವಾಗ 15 ವರ್ಷ ಆಯಿತು ಸಪತ್ತಿ. ನಾವು ದೊಡ್ಡಬಳ್ಳಾಪುರದಲ್ಲಿ ಇದ್ವಿ ಸರ್, ಮಗಳವ್ರ ಮನೆಗೆ ಏನೋ ಇದು ಮಾಡಿ ಕಟ್ಕೊಂಡಿವಿ ಸರ್, ಸಾಲ ಮಾಡಿ ಹ್ಞೂ ಸರ್. ಅಲ್ಲಿ ದಬ್ಬದೆ ಇದು ಮಾಡಿಸಿ ಕಟ್ಕೊಂಡಿವಿ ಸರ್. ಸರ್ ನನ್ನ ಹೆಸರು ಬಾಲಾಜಿ ಅಂತ. ನಮ್ಮದು ದರ್ಗಾ ಜೋಗಳ್ಳಿ ಫ್ರಮ್ ಬಂದ್ಬಿಟ್ಟು ನಮ್ಮ ಅತ್ತೆ ನಮ್ಮ ಮಾವ ನೆಲಗುಲ್ಗೆಯಲ್ಲಿದ್ದಾರೆ. ಅಲ್ಲಿ ನೈಟೇ ರಿಜಿಸ್ಟ್ರ್ ಮಾಡಿಕೊಂಡು ಇನ್ನೊಬ್ಬರು ಶಾಂತಮ್ಮ ಅನ್ನೋರು ಮನೆ ಹೊಲ್ಡಿಸ್ಬಿಟ್ರು. ಅವರು ಮನೆ ಹೊಲ್ಡಿಸಿದ್ದಾದಮೇಲೆ ಅವ್ರನ್ನ ಕರ್ಕೊಂಬಂದು ನಾವಿಲ್ಲಿ ದೊಡ್ಡಬಳ್ಳಾಪುರದಲ್ಲೇ ಇಟ್ಕೊಂಡ್ವಿ. ಕೋರ್ಟ್ಗೆ ಹೋಯ್ತು ಆ ಕೇಸು, ಕೋರ್ಟಲ್ಲೆಲ್ಲ ಆರ್ಡ್ರ್ ಆಯಿತು. ಆರ್ಡ್ರ್ ಆಗಿದ್ದಾದಮೇಲೆ ಅವ್ರ ಕೇಸ್ ಅವರೇ ಹಾಕ್ಕೊಂಡು ಡಿಸ್ಮಿಸ್ ಆದರು. ಡಿಸ್ಮಿಸ್ ಕಾಪಿ ಇದೆ ಡಿಸ್ಮಿಸ್ ಆದರು. ಇವಾಗ ಇದು ಆರ್ಡ್ರಾಗಿ 4 ವರ್ಷ ಆಗಿದೆ. 4 ವರ್ಷದಿಂದ ನಾವು ಇ ಒ ಆಫೀಸ್ ತಿರುಗಿದ್ವಿ, ಪಿ ಡಿ ಒ ಪಂಚಾಯತಿಗೆ ಕನೆಕ್ಟ್ ಮಾಡ್ಕೊಂಡಿದ್ದೀವಿ, ಎಲ್ಲ ಡಿ ಸಿ ಆಫೀಸಿಂದ ಎಲ್ಲ ತಿರುಗಿದ್ದೀವಿ. ಎಲ್ಲೋದ್ರೂ ಈ ಕೋರ್ಟ್ ಕಾಪಿಗೆ ಮಾನ್ಯತೆ ಇಲ್ಲ. ನಮ್ಮ ದೇಶದ ಕಾನೂನು ಏನು ಹೇಳುತ್ತೆ ಅಂದರೆ ಕಾನೂನಿಗೆ ಮೊದಲೇ ಆದ್ಯತೆ. ಎಲ್ಲಿದೆ ಕಾನೂನು? ಯಾರಿಗೆ ಅಧಿಕಾರಿಗಳು ಗೌರವ ಕೊಡ್ತಾರೆ? ಎಲ್ಲಿಂದ ಗೌರವ ಕೊಡ್ತಾವ್ರಿ ಇವರು ಈ ಕಾಪಿಗೆ? ಮತ್ತು ಇನ್ನೇನಕ್ಕೆ ಮನುಷ್ಯತ್ವನೂ ಇಲ್ಲ, ಏನೂ ಇಲ್ಲ. ನನ್ನ ಹತ್ರ ಇನ್ನೂ ಕಾಪಿ ಇದೆ, ಎವಿಡೆನ್ಸ್ ಇದೆ, ಇನ್ನೂ ಕೊಡ್ತೀನಿ, ಇನ್ನೂ ಇದು ಮಾಡ್ತೀನಿ. ಈ ಆಫೀಸ್ಗೆ ನಾವು 5 ವರ್ಷದಿಂದ ಅಲೆಲಾಟ ಮಾಡ್ತಾಯಿದ್ದೀವಿ. ನಮಗೇನು ಇವಾಗ ಸಂಘಟನೆ ಏನು ದಲಿತ ಸಂಘಟನೆ ಇದೆ, ಇವ್ರು ಸಪೋರ್ಟ್ ಮಾಡ್ತಾಯಿದ್ದಾರೆ, ಇವ್ರು ಇದು ಮಾಡ್ತಾಯಿದ್ದಾರೆ ಅಷ್ಟೇ. ಯಾರೂ ಸಪೋರ್ಟ್ ಮಾಡಿಲ್ಲ, ಏನೂ ಮಾಡಿಲ್ಲ. ಪ್ರೆಸೆಂಟು ಇಲ್ಲೇ ನೆಲಗುದ್ಗೆಯಲ್ಲಿದ್ದಾರೆ. ಅವ್ರಿಗೊಂದು ಲೋನ್ ಹಾಕ್ಸಿ ಒಂದು ಪುಟ್ಟ ಮನೆ ಕಟ್ಕೊಟ್ಟಿದ್ದೀವಿ. ಅವ್ರಿಗೂ ಅಲ್ಲೇ ಇದ್ದಾರೆ. ಆ ಜೇಗುತ್ತು ಕ್ಯಾಸು ಗೆದ್ದಿರೋದು ಅಲ್ಲೂ ಏನಿಲ್ಲ. ಆ ಜಾಗ ಅವರೇ ಇದ್ದಾರೆ, ಶಾಂತಮ್ಮವರೇ ಇದ್ದಾರೆ ಇವಾಗ ಫ್ರಮ್ಮಲ್ಲಿ. ಮನೆಯಲ್ಲಿದ್ದರೆ ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗಿದ್ರು. ಏನು ರಾತ್ರಿಗೆ JCB ತಂದುಬಿಟ್ಟು ದಬ್ಬಿಟ್ರು ಸಹ. ನಾವು ತೂಗೇರಿಗೆಲ್ಲ ಹೋದ್ವಿ, ಸಂಘನ ಬಿಡ್ತಾರೇನಂತ ರಾತ್ರಿ ಹೊತ್ತೇ ಓಡೋದ್ವಿ ಸಹ, ಮಗುನ ಹಾಕ್ಕೊಂಡು ಬಾಣಂತಿನ ಹಾಕ್ಕೊಂಡು. ಏನು ಮಾಡಿದ್ರು ಬಿಟ್ಟಿಲ್ಲ ಸರ್, ದಬ್ಬಾಕ್ಬಿಟ್ರು ಸರ್. ದಬ್ಬಿಟ್ಟು ಆಮೇಲೆ ಕೋರ್ಟ್ಗೆ ಹೋದ್ರು ಸರ್. ಅವರೇ ಕೋರ್ಟಿಂದ ನಮ್ಗೆ ಆರ್ಡ್ರ್ ಆಗೈತೆ ಅಂದ್ಬಿಟ್ಟು ದಬ್ಬಿಟ್ಟಿದ್ದು ಸರ್ ಅವರು. ನಮ್ಮ ಹತ್ರ ಏನೂ ಇಲ್ಲ ಅಂತೇಳ್ಬಿಟ್ಟು 4 ಜನ ನಾವು ಕೂಡ ಇದ್ದೀವಿ ಸರ್, ಅಣ್ಣ ತಮ್ಮ 4 ಜನ. ಇವರು ಅವರು ಬೇರೆ, ಅವರು ದೊಡ್ಡಪ್ಪನ ಮಗನು. ಅದಕ್ಕೋಸ್ಕರವಾಗಿ ಫಸ್ಟೇ ನಾವು ಕಾಸು ಕೊಟ್ಟಿದ್ವಿ ಸರ್. ಅವನು ಒಂದು ಸ್ವಲ್ಪ ಕುಡ್ಕನಂತ ಮೈದ, ಅವನು ಅಕ್ಪತ್ರ ಇದಕ್ಕೆ ಅದೇ ಇದೇನೋ ಅಂತಾರಲ್ಲ ಸರ್, ಅದೇನೋ ಇದು ತಂದುಬಿಟ್ಟು ಅಗ್ರಿಮೆಂಟ್ ಹಾಕ್ಕೊಡ್ತೀನಿ ಅಂದವನು. ಅವತ್ತು ಭಾನುವಾರ ಕಾಸು ಇಸ್ಕೊಂಡ್ಬಿಟ್ರು ಸರ್ ನಮ್ಮ ಹತ್ರ. ಕಾಸು ಇಸ್ಕೊಂಡು ಹಾಕ್ಕೊಟ್ಟಿಲ್ಲ ಸರ್ ಅವರು. ಹಾಕ್ಕೊಡ್ದಿರಂಗೆ ಇದ್ದಿದ್ದಕ್ಕೆ ಇವ್ಡೇನು ಮಾಡಿಬಿಟ್ರು, ಅವ್ನಿಗೆ ಒಂದು 30,000 ಕೊಟ್ಬಿಟ್ಟು ರಿಜಿಸ್ಟ್ರು ಖಾತೆ ಆಗಿದ್ದೀನಿ ಅಂದ್ಬಿಟ್ಟು ಮನೆ ತೊಬ್ಬಿಟ್ಟು ಇದು ಮಾಡಿಬಿಟ್ಲು ಸರ್. ಇವಾಗ 4 ವರ್ಷದಿಂದ ನಾವು 9-10 ವರ್ಷ ತಿರುಗಿದ್ದೀವಿ ಸಲ ಇದಕ್ಕೆ ಕೋರ್ಟ್ಗೆ. ನಮ್ಮಂತೆ ಆಗಿದ್ರು ಸಹ ಇವಾಗ ಊರೋಗ್ಲವರು ಸಪೋರ್ಟು ಮಾಡಲ್ಲ. ಈತ ಇನ್ನೊಂದು ಕಡೆಗೆ ಹೋದರೆ ದುಡ್ಡು ಕೊಟ್ಬಿಟ್ಟು ಯಾವಾಗ ನೋಡಿದ್ರೂ ಆಗಲ್ಲ, ಇವತ್ತು ಬರ್ರಿ ನಾಳೆ ಬರ್ರಿ, ಇವತ್ತು ಬರ್ರಿ ನಾಳೆ ಬರ್ರಿ ಅಂತಲೇ ಇದ್ದಾರೆ ಸರ್. ನಮಗೆ ಯಾರೂ ಇಲ್ಲ ಸರ್, ಗಂಡು ಮಕ್ಕಳಿಲ್ಲ, ಏನಿಲ್ಲ ನಮಗೆ. 2 ಹೆಣ್ಮಕ್ಳು ಸರ್. ಏನು ಮಾಡ್ತಾರೆ ಸರ್ ಅವರು? ಇವರು ಗೊತ್ತಾಗಲ್ಲ ಸರ್, ಏನು ನಮಗೂ ಏನು ಗೊತ್ತಾಗಲ್ಲ ಸರ್. ಯಾರನ್ನ ಹಿಡ್ಕೊಂಡ್ರು ಯಾರೂ ಬರಲ್ಲ ಸರ್ ನಮ್ಗೆ. ಈ ಥರ ಮಾಡಿ ಹಿಂಗೆ ತಿರುಗಿಸ್ತಾನೆ ಇದ್ದಾರೆ ಸರ್ ನಮಗೆ. ಎಷ್ಟು ದಿನದಿಂದ ತಿರುಗ್ತಾನೆ ಇದ್ದೀವಿ ಸರ್. ಎಷ್ಟು ದುಡ್ಡು ಖರ್ಚಾಗೈತೆ, ಸಾಲ ಮಾಡಿ ಫೈನಾನ್ಸ್ಗಳೆಲ್ಲ ಎತ್ತಿದ್ದೀವಿ ಸರ್. ಯಾವಾಗ ನೋಡಿದ್ರು ಫೈನಾನ್ಸ್ ಎತ್ತೋದು, ಕೋರ್ಟಿಗೆ ಕಟ್ಟೋದು, ಫೈನಾನ್ಸ್ ಎತ್ತೋದು, ಕೋರ್ಟಿಗೆ ಕಟ್ಟೋದು, ಹಿಂಗೆ ಮಾಡಿದ್ದೀವಿ ಸರ್. ಎಷ್ಟು ದುಡ್ಡು ಕಟ್ಟಿದ್ದೀವಿ ಸರ್? 30-40 ಸಾವಿರ ಆಗಿದೆ ಒಂದು 10 ವರ್ಷದಿಂದನೂ. ಕೋರ್ಟ್ಗೇನೆ. ಎಷ್ಟು ವರ್ಷದಿಂದ ವಾಸ ಇದ್ರಿ? ನಾವೊಂದು 10 ವರ್ಷದಿಂದ ಇದ್ವಿ ಸರ್. 10-12 ವರ್ಷದಿಂದನೇ ಇದ್ದೀವಿ ಸರ್. ರಾತ್ರಿಗೆ ದೊಬ್ಬಿಟ್ರು ಸರ್. ಊರಾಗ ಎಲ್ಲರಿಗೂ ಗೊತ್ತು, ಯಾರಿಗೇನು ಗೊತ್ತಿಲ್ದಂಗೆ ಏನಿಲ್ಲ ಸರ್. ಊರಾಗ ಎಲ್ಲರಿಗೂ ಗೊತ್ತು. ಅಂದ್ರೆ ನೀವು ಅವರಿಗೆ ಸೇಲ್ ಮಾಡಿದ್ರಿ? ಸೇಲ್ ಏನು ಮಾಡಿಲ್ಲ ಸರ್. ನಮ್ಮ ಮೈದಾ ಹಂಗೆ ಇದು ಮಾಡಿಕೊಟ್ಟಿರೋದು, ನಾವೇನು ಸೇಲ್ ಮಾಡಿಲ್ಲ. ನಿಮ್ಮ ಹೆಸರು? ಸುಭದ್ರಮ್ಮ ಅಂತ. ಮನೆಯಲ್ಲಿದ್ವಿ, ಅಲ್ಲಿದ್ವಿ ಸಹ. ಅವರು ನಮ್ಮ ತಮ್ಮ ನಾವು ಕೂಡ ಕಟ್ಟಿದ್ವಿ ಸಹ ಮನೆ. ಅದು ಇಬ್ಬರು ಕೂಡ ಇದ್ದಾಗ ಕಟ್ಟಿದ್ವಿ ಸಹ. ನಾವು ವಾಸ ಇದ್ವಿ, ಅವರು ಬೇರೆ ಕಡೆ ಎಲ್ಲ ಇದ್ದರು ಸಹ. ಅವರು ಇನ್ನೂ ಒಬ್ಬ ಹೆಂಡ್ತಿ ಮನೇಲಿ. ಅವ್ರೇನು ಮಾಡಿದ್ರು ನಮಗೆ ಗೊತ್ತಿಲ್ದಂಗೆ ಅವರು ಸೈನ್ ಹಾಕ್ಸ್ಕೊಂಡ್ಬಿಟ್ಟಾರೆ ಸಹ. ಒಂದು 5,000-10,000 ದುಡ್ಡು ಕೊಟ್ಬಿಟ್ಟು ಅವರು ಶಾಂತಮ್ಮನವರು. ಅವ್ರೇನು ಮಾಡಿದ್ರು, ತಿರ್ಗಿ ನಾವು ಕೆಲ್ಸಕ್ಕೆ ಹೋಗಿದ್ವಿ ಸಹ. ಹಿಂಗೆ ಇದ್ಕೊಂಡು ಮನೆ ನಮ್ಮ ಹೆಂಗಸರು ಬಾಣಂತಿ ಎಲ್ಲ ಇದ್ರು ಸಹ. ಅವರು ಇದು ಮಾಡಿಬಿಟ್ಟಾರೆ ಸರ್, ಮನೆ ಡಿಮಾಲಿಷನ್ ಮಾಡಿಬಿಟ್ಟು ಸಾಮಾನೆಲ್ಲ ಬಿಸಾಕ್ಬಿಟ್ರು ಸರ್. ನಾವೇನು ತಗೊಂಡಿಲ್ಲ ಸರ್. ಒಂದು ಪಾತ್ರೆ ಕೂಡ ಬಂದಿಲ್ಲ ಸರ್ ನಮ್ಗೆ. ರಾಗಿ ಅಕ್ಕಿ ಎಲ್ಲ ಚೆಲ್ಲಾಡಿಬಿಟ್ಟು ಎಲ್ಲ ಏಕಾಗ್ಬಿಟ್ಟು ಎಲ್ಲ ಒಂದು 10-12 ಜನ
ನಮ್ಮನ್ನ ಓಡಿಸ್ಬಿಟ್ಟವ್ರೆ ಸರ್. ನಾನು ಇಲ್ಲಿ ಕೆಲ್ಸಕ್ಕೆ ಹೋಗಿದ್ದೆ, ಅವ್ರನ್ನ ಓಡಿಸ್ಬಿಟ್ಟವ್ರೆ. ಅವ್ರು ಹೋಗಿ ನಮ್ಮ ದೊಡ್ಡಬಳ್ಳಾಪುರ ಸೇರ್ಕೊಂಡವ್ರೆ ಸರ್. ತಿರ್ಗಿ ಹಂಗೆ ಗಲಾಟೆ ಆಯಿತು, ಅದು ಹಂಗೆ ನಿಂತೋಯ್ತು ಸರ್. ಪಾತ್ರೆ ಎಲ್ಲ ಅದು ಸಾಮಾನೆಲ್ಲ ಮಗಳ ಮನೆಗೆ ಸೇರಿಸ್ಬಿಟ್ಟಾಳೆ ಸರ್, ಕಂಗನಹಳ್ಳಿಗೆ ಶಾಂತಮ್ಮನವ್ರು. ಅವ್ರಿಗೆ ಸಪೋರ್ಟ್ ಜಾಸ್ತಿ ಐತೆ ಸರ್, ನಮ್ಗೆ ಯಾರಿಲ್ಲ ಸರ್. ತಿರ್ಗಾ ಕೋರ್ಟ್ಗೆ ಹೋದ್ವಿ ಸರ್. ಕೋರ್ಟ್ ಹೋದ್ರೆ 9 ವರ್ಷ ಕೋರ್ಟ್ ನಡೀತು ಸರ್. ಅದು ನನ್ನ ಕಡೆ ಆರ್ಡ್ರ್ ಕಾಪಿ ಬಂದುಬಿಡ್ತು ಸರ್. ಆರ್ಡ್ರ್ ಕಾಪಿ ಬಂದು 4 ವರ್ಷ ಆಯಿತು ಸರ್. ಎಲ್ಲೆಲ್ಲೋ ತಿರುಗಿ ಸರ್, ಡಿ ಸಿ ಆಫೀಸ್ಗೆ ಹೋದ್ವಿ. 1 2 3 4 ವರ್ಷದಿಂದ ತಿರುಗ್ತಾನೇ ಇದ್ವಿ ಸರ್. ರಜೆ ಹಾಕೋದು ಕೆಲಸಕ್ಕೆ, ಅಲ್ಲಿ ಕೆಲಸಕ್ಕೆ ಕರ್ಕೊಳಲ್ಲ ಸರ್. ರಜೆ ಹಾಕಿದ್ರೆ ಎಲ್ಲೆಲ್ಲೋ ತಿರುಗ್ತಾ ಇದ್ವಿ ಸರ್. ಆಗಲೇ ಇಲ್ಲ ಸರ್, 4 ವರ್ಷ ಆಯಿತು. ಪಂಚಾಯತಿಗೆ ಹೋದ್ವಿ, ಆಸ್ಪತ್ರೆ ಇದು ಇವು ಹೋದ್ವಿ, ಡಿ ಸಿ ಆಫೀಸ್ಗೆ ಹೋದ್ವಿ. ಎಲ್ಲೆಲ್ಲಿ ಹೋದ್ರೂ ಆಗ್ತಾ ಇಲ್ಲ ಸರ್. ಅದು ಎಲ್ಲರಿಗೂ ಹೋದವ್ರಿಗೆಲ್ಲ ದುಡ್ಡು ಕೊಡೋದು, ಅವ್ರು ಬರೋದು, ದುಡ್ಡು ಕೊಡೋದು, ಹಿಂಗೆ ಮಾಡಬೇಡ್ರಿ ಅಂತ ಬರೋದು, ಇಲ್ಲಿಗೆ ಇಳಿತೈತೆ ಸರ್. ಅದು ಈಗ ಕೋರ್ಟ್ ನಿಮ್ಮಂತಾನೆ ಆಗಿದೆ ಸರ್. 4 ವರ್ಷ ಆಯ್ತು ಸರ್. ಅಲ್ಲಿಗೆ ಹೋದ್ರೆ ಹೊಡೆಯೋಕೆ ಆರ್ಡರ್ ಏನಂತ ಆಗಿದೆ? ನಮ್ಮದೇ ಜಮೀನು, ಅವ್ರ ಮನೆ ಸೈಟು ಅಂತ. ನಿಮ್ದೇ ಅಂತ ನಮ್ಮದೇ, ನಮ್ಮ ತಂದೆ ಅಧಿಕಾರಿಗಳು ಯಾರು ಬಿಡಿಸ್ಕೊಡ್ತಿಲ್ಲ. ಯಾರು ಬಿಡಿಸ್ಕೊಡ್ತಾ ಇಲ್ಲ ಸರ್. ಯಾಕೆ ಬಿಡಿಸ್ಕೊಡ್ತಿಲ್ಲ ಅಧಿಕಾರಿಗಳು? ಹೋದವರೆಲ್ಲ ಅದು ಇವಾಗ ಪಂಚಾಯತಿಗೆ ಹೋದ್ವಿ, ಅಲ್ಲಿ ವರ್ಕರ್ ಇರ್ತಾರೆ, ಅವ್ರಿಗೆಲ್ಲ ದುಡ್ಡುಗಳು ಕೊಟ್ಟು ಬಿಟ್ಟವ್ರೆ ಸರ್. ಯಾರು? ಇವರು ಅವರೇ ಆಪೋಸಿಟರು. ಆಪೋಸಿಟರು. ಏನು ಹೆಸರು ಅವ್ರದ್ದು? ಶಾಂತಮ್ಮ ಲಕ್ಷ್ಮಯ್ಯ ಅಂತ. ಅವ್ರು ಏನಾಗಬೇಕು ನಿಮಗೆ? ನಮಗೆ ದೊಡ್ಡಪ್ಪ ಸಿಗಪ್ಪ ಮಕ್ಕಳು ಸರ್. ಅವರು ಕಡೆ ಎಷ್ಟು ವರ್ಷ ಇದ್ರಿ ಪೊಸಿಷನ್? ನಮ್ಮ ಕಡೆ ಯಾರಿಲ್ಲ ಸರ್. ನಾವು ಎಷ್ಟು ವರ್ಷ ವಾಸ ಇದ್ರಿ ಅಲ್ಲಿ ಮನೇಲಿ? ಒಂದು 10 ವರ್ಷ ಇದ್ವಿ ಸರ್. ಇಲ್ಲಿ ವಾಸ ಇದ್ದಿದ್ದು ಪಿಳ್ಳಪ್ಪ ಅಂತ ಹೇಳ್ಬಿಟ್ಟು ವಾಸ ಇರ್ತಾರೆ ಮುಂಚೆ. ಎಷ್ಟು ವರ್ಷದಿಂದ ವಾಸ ಇದ್ರಿ? ಅವರು ಸುಮಾರು ಈ ಜನತಾ ಸೈಟ್ ಯಾವಾಗ ಅಲರ್ಟ್ ಆಗಿತ್ತು, ಆಗ ಅಲರ್ಟ್ ಆಗಿರ್ತಕ್ಕಂಥ ಜಾಗ ಪಿಳ್ಳಪ್ಪಂದೇ ಜಾಗ. ಪಿಳ್ಳಪ್ಪ ಏನಾಗುತ್ತೆ ಅಂದರೆ ಒಂದು ಅನಾರೋಗ್ಯಕ್ಕೆ ತುತ್ತಾಗಿ ಪ್ರಾಣವನ್ನು ಬಿಡ್ತಾರೆ. ಆ ಜಾಗ ಬಂದ್ಬಿಟ್ಟು ಅವ್ರ ಅಣ್ಣವರು ನರಸಿಂಹಯ್ಯ ಮತ್ತು ಸುಭದ್ರಮ್ಮ ಅನ್ನೋರು ಅವ್ರ ಅಣ್ಣ ಅದಕ್ಕೆ ವಾಸ ಮಾಡ್ತಾ ಇರ್ತಾರೆ. ಒಟ್ಟು ಕುಟುಂಬದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜಾಗನ ಈಗ ನರಸಿಂಹಯ್ಯವ್ರಿಗೆ ಬಂದಿದೆ. ನರಸಿಂಹಯ್ಯರು ಎಲ್ಲೋ ಮದುವೆಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಬಲಾಢ್ಯರು ಏನು ಮಾಡ್ತಾರೆ ಅಂತಂದರೆ, ನಾವು ಡಾಕ್ಯುಮೆಂಟ್ಸ್ ಮಾಡಿಸ್ಕೊಂಡಿದ್ದೀವಿ, ನಮಗೆ ಸೇಲ್ ಮಾಡಿದ್ದಾರೆ, ನಮಗೆ ಮಾರಾಟ ಮಾಡಿದ್ದಾರೆ ಪಿಳ್ಳಪ್ಪ ಅನ್ನೋರು ಅಂತ ಹೇಳ್ಬಿಟ್ಟು ಎಲ್ಲ ಫೋರ್ಜರಿ ಸೈನ್ಗಳನ್ನು ಮಾಡಿಸ್ಕೊಂಡು ದಾಖಲಾತಿಗಳನ್ನು ಸೃಷ್ಟಿ ಮಾಡಿಕೊಂಡು ಏಕಾಏಕಿ ಮನೆಯನ್ನು ಉರುಳಿಸಿ JCB ತಂದು ಯಾವುದೇ ಸರ್ಕಾರ ಆದೇಶವಿಲ್ಲದೆ, ಯಾವುದೇ ಅಧಿಕಾರಿಗಳ ಆದೇಶವಿಲ್ಲದೆ ಎಲ್ಲ ಉಲ್ಲಂಘನೆ ಮಾಡಿ ಸರ್ಕಾರದ ನಿಯಮಗಳನ್ನು ಪಾಲಿಸ್ದೇ ಎಲ್ಲ ಇದು ಮಾಡಿ ಇವರು ಇದು ಮಾಡಿದ್ದಾರೆ, ರೌಡಿಸಮ್ ಮಾಡಿದ್ದಾರೆ. ಯಾವ ಕಚೇರಿ ಭೇಟಿ ಮಾಡಿದ್ರಿ? ಯಾವ ಅಧಿಕಾರಿಗಳನ್ನ ಮೀಟ್ ಮಾಡಿದ್ರಿ? ಈ ಸಂಬಂಧಪಟ್ಟಂಗೆ ಆಡೋನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸೌಭಾಗ್ಯ ಮೇಡಮ್ ಅಂತ ಹೇಳ್ಬಿಟ್ಟಿದ್ರು PDO. ಅವರನ್ನು ಸತತವಾಗಿ 1 ವರ್ಷಗಳ ಕಾಲ ಅವ್ರನ್ನ ಕೇಳಿದ್ದೀವಿ. ಇವತ್ತು ನಾಳೆ ಅಂತ ಉಡಾಫೆ ಉತ್ತರಗಳನ್ನ ಹೇಳ್ಕೊಂಡು ಬಂದರು. ಮತ್ತು ಇದೇ ವಿಚಾರಕ್ಕೆ ಬಂದು ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಪಂಚಾಯತಿ ಇಲಾಖೆಗೆ ಬಂದು ನಾವು ತಾಲೂಕ್ ಪಂಚಾಯತಿಗೆ ಬಂದರೆ ತಾಲೂಕ್ ಪಂಚಾಯತಿಲೂ ಉಡಾಫೆ ಉತ್ತರಗಳನ್ನು ನಮಗೆ ಕೊಡ್ತಾರೆ. ನಾವು ಹೋಗ್ಬಿಟ್ಟು CO ಮೇಡಮ್ ಅವ್ರ ಹತ್ರ ಹೋಗ್ತೀವಿ. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತಿ ಹತ್ರ ಹೋಗಿ ನಾವು ಪ್ರಶ್ನೆ ಮಾಡಿದಾಗ ಅಲ್ಲಿಗೇ PDOದವ್ರನ್ನ ಕರೆಸಿ, PDO ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳನ್ನ ಕರೆಸಿ ಅಲ್ಲೇ ಪ್ರಶ್ನೆಯನ್ನು ಕೇಳ್ತಾರೆ. ಯಾಕೆ ನೀವು ಮಾಡ್ತಿಲ್ಲ ಅಂತಂದರೆ ಅವರು ಬೇಕಾಬಿಟ್ಟು ಗ್ರಾಮ ಪಂಚಾಯತಿ ಸದಸ್ಯರ ಮೇಲೆ ಹೇಳ್ತಾರೆ. ಈ ವಿಚಾರಕ್ಕೆ ಗ್ರಾಮ ಪಂಚಾಯತಿ ಸದಸ್ಯರೇ ಮಾಡಬೇಡಿ ಅಂತ ನಮಗೆ ತಡೆಯಾಜ್ಞೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಇಲ್ಲ, ಕೋರ್ಟ್ ಆದೇಶವನ್ನು ಧಿಕ್ಕರಿಸ್ದಂಗೆ ಆಗುತ್ತೆ, ದಯವಿಟ್ಟು ನೀವು ಇದನ್ನು ಖಾತೆ ಮಾಡಲೇಬೇಕು, 2 ದಿನದಲ್ಲಿ ನೀವು ರಿಪೋರ್ಟ್ ಹಾಕಬೇಕು ಅಂತ ಹೇಳ್ಬಿಟ್ಟು CO ಮೇಡಮ್ ಅವ್ರು ಹೇಳ್ತಾರೆ. ಅದಕ್ಕೆ ಒಪ್ಕೊಂಡು ಬಂದು ಇದುವರೆಗೂ 2 ತಿಂಗಳಾಗಿದೆ, ಇದುವರೆಗೂ ಮಾಡಿಲ್ಲ ಸರ್. PDOದವರು ಒಪ್ಕೊಂಡು ಬಂದಿದ್ದರು. ಮತ್ತು ಅಲ್ಲೇ CO ಮೇಡಮ್ ಅವರು EO ಸಾಹೇಬ್ರಿಗೆ ಕಾಲ್ ಮಾಡಿಬಿಟ್ಟು ಇದು ಯಾಕೆ ನೀವು ತನಿಖೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಇಲ್ಲ ಮೇಡಮ್ ಕಳಿಸಿ, ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇದುವರೆಗೂ ಮಾಡಿಲ್ಲ. ಮುಂದಿನ ನಡೆ ದಿನಾಂಕ 11/9/2024 ಕೋರ್ಟ್ ಆದೇಶವನ್ನು ಧಿಕ್ಕರಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕ ಭೀಮಸೇನೆ ವತಿಯಿಂದ ನಾವು ಉಗ್ರವಾದ ಹೋರಾಟವನ್ನು ಮಾಡಲು ಪ್ರಯತ್ನಿಸ್ತಾ ಇದ್ವಿ. ಮಂಜುನಾಥ್, ಕರ್ನಾಟಕ ಭೀಮಸೇನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು.